ಅಂದರೆ ನಮ್ಮ ರಾಜ್ಯದ ಬಗ್ಗೆ, ಮಳೆಯ ಬಗ್ಗೆ ಎಲ್ರಿಗೂ ಕೂಡ ಗೊತ್ತು. ಜೂನ್ ಮುಗಿತಾ ಬಂತು, ಇನ್ನೊಂದು 3 ದಿನ ಇದೆ ಅಷ್ಟೇ. ಬಟ್ ರಾಜ್ಯದಲ್ಲಿ ಮಳೆಯ ಮುನ್ಸೂಚನೆನೇ ಸಿಗ್ತಾ ಇಲ್ಲ. ಕರುನಾಡಿನ ಅನ್ನದಾತನ ಕಣ್ಣೀರು ಮಾತ್ರ ನಿಲ್ತಾ ಇಲ್ಲ. ಕೇವಲ ಬಿತ್ತನೆ ಅಂದರೆ ಬೀಜವನ್ನು ಬಿತ್ತನೆ ಮಾಡಿ ಆಕಾಶದ ಕಡೆಗೆ ಮುಖ ಮಾಡಿ ಕುಳಿತಿದ್ದಾನೆ ಅನ್ನದಾತ. ನಿಜಕ್ಕೂ ರೈತರ ಪರಿಸ್ಥಿತಿ ಈ ಮಟ್ಟದಲ್ಲಿದೆ ಅಂದರೆ ನಿಜಕ್ಕೂ ವಿಪರ್ಯಾಸ. ಹಾಗೆ ಹವಾಮಾನ ತಜ್ಞರು ಅಥವಾ ಈ ಸ್ಯಾಟಲೈಟ್ ಚಿತ್ರಗಳನ್ನು ನೋಡಿ, ನೀವೇನು ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ಇದು ಸ್ಯಾಟಲೈಟ್ನ ಚಿತ್ರಗಳು. ಅದನ್ನು ನೋಡಿ ಹವಾಮಾನ ತಜ್ಞರೇ ಬೆಚ್ಚಿ ಬೀಳ್ತಾ ಇದ್ದಾರೆ. ಎಲ್ಲೂ ಕೂಡ ಮಳೆಯ ಮೋಡಗಳ ಸುಳಿವೇ ಇಲ್ಲ. ಉಪಗ್ರಹ ಚಿತ್ರದಲ್ಲಿ ಮಳೆಯ ಮೋಡಗಳೇ ನಾಪತ್ತೆಯಾಗಿ ಹೋಗಿವೆ. ಇನ್ಸ್ಯಾಟ್ 3DR ಉಪಗ್ರಹದಲ್ಲಿ ಭೀಕರ ಮಳೆಯ ಕೊರತೆಯ ದೃಶ್ಯ ಕೂಡ ಕ್ಯಾಪ್ಚರ್ ಆಗಿದೆ. ಜೂನ್ 26ರವರೆಗೆ ದೇಶಾದ್ಯಂತ ವಾಡಿಕೆಗಿಂತ 45% ಮಳೆಯ ಕೊರತೆ ಎದುರಾಗಿದೆ. ಗುಜರಾತ್ನಲ್ಲಿ ಪರಿಸ್ಥಿತಿ ಮಿತಿ ಮೀರಿದ್ದು ಬರೋಬ್ಬರಿ 84% ಮಳೆಯ ಕೊರತೆ ಎದುರಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಇನ್ನೂ ಕೂಡ ಸೃಷ್ಟಿಯಾಗಿಲ್ಲ, ಹೀಗಾಗಿ ತೇವಾಂಶ ಕೂಡ ನಿಂತು ಹೋಗಿದೆ. ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶಗಳಲ್ಲಿ ಆಕಾಶ ಖಾಲಿಯಾಗಿ ಹೋಗಿದೆ. ಸಾಮಾನ್ಯವಾಗಿ ಜೂನ್ ತಿಂಗಳ ಕೊನೆ ವೇಳೆಗೆ ಇಷ್ಟೊತ್ತಿಗೆ ದಟ್ಟವಾದ ಮಳೆ, ಪ್ರವಾಹ ಅಂತೆಲ್ಲ ಬರಬೇಕಿತ್ತು, ಬಟ್ ಏನೂ ಆಗಿಲ್ಲ. ಹಾಗೆ ಕರ್ನಾಟಕ ಅಂತ ಬಂದರೆ ಬರಗಾಲದ ಹೊಸ್ತಿಲಲ್ಲಿ ಇವತ್ತು ಕರ್ನಾಟಕ ಒಂದು ನಿಂತಿದೆ. ಪೆಸಿಫಿಕ್ ಸಾಗರದ ಬಿಸಿ ರಾಜ್ಯಕ್ಕೆ ಶಾಪವಾಗಿದೆ. ಇದರ ಜೊತೆಗೆ ಎಲ್ ನೀನೋ ಎಫೆಕ್ಟ್ ಅಂದರೆ ಅಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಿದೆ ಪೆಸಿಫಿಕ್ ಸಾಗರದ ಮೇಲ್ಮೈಯಲ್ಲಿ. ಹೀಗಾಗಿ ಮಾನ್ಸೂನ್ ವಿಂಡ್ಸ್ನ ಇದು ತಳ್ತಾ ಇದೆ. ಕರ್ನಾಟಕದ ಪ್ರಮುಖ ಜಲಾಶಯಗಳಲ್ಲಿ ಡೆಡ್ ಸ್ಟೋರೇಜ್ ತಲುಪಿದೆ. ನೀರಿನ ಮಟ್ಟ ನೀರೇ ಇಲ್ಲ. 105 TMC ಸಾಮರ್ಥ್ಯದ ತುಂಗಭದ್ರಾದಲ್ಲಿ ಕೇವಲ 9 TMC ಅಷ್ಟೇ ನೀರು ಬಾಕಿ ಇರುವಂಥದ್ದು. KRS ಸೇರಿ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲೂ ಕೂಡ ತಳ ಕಂಡಿದೆ ನೀರಿನ ಸಂಗ್ರಹ. ರಾಜ್ಯಾದ್ಯಂತ 42% ಮಳೆ ಕೊರತೆ. ಮುನ್ನೆಚ್ಚರಿಕೆಯನ್ನು ವಹಿಸೋದಕ್ಕೆ ಡಿಸಿಗಳಿಗೆ, ಆಯಾ ಜಿಲ್ಲಾವಾರು ಡಿಸಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಇದೆಲ್ಲ ಸದ್ಯ ಕರ್ನಾಟಕದ ಪರಿಸ್ಥಿತಿ ಅಂತ ಹೇಳ್ಬೋದು. ಆದರೆ ಕೋಡಿಶ್ರೀಗಳು ಒಂದು ಭವಿಷ್ಯವನ್ನು ನುಡಿದಿದ್ರು. ಹಾಗಾದರೆ ಆ ಭವಿಷ್ಯ ನಿಜ ಆಯ್ತಾ ಎನ್ನುವಂಥ ಪ್ರಶ್ನೆ. ಅನ್ನ ಹಾಗೆ ನೀರಿಗಾಗಿ ಹಾಹಾಕಾರ ಉಂಟಾಗುತ್ತೆ ಅಂತ 1 ತಿಂಗಳ ಹಿಂದೆ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ರು. ಭೂತಾಯಿ ಬಾಯಿ ಬಿಡ್ತಾಳೆ ಅಂತ ಹೇಳಿದ್ರು. ನಾವು ನೋಡ್ತಾ ಇದ್ವಿ ವೆನೆಜುವೆಲಾ, ಜಪಾನ್ನಲ್ಲಿ ಯಾವ ರೀತಿ ಭೂಕಂಪ ಆಗ್ತಾ ಇದೆ. ಭೂಮಿ ತಾಯಿ ಬಾಯನ್ನು ತೆರೀತಾ ಇದ್ದಾಳೆ, ಸಹಸ್ರಾರು ಮಂದಿಯನ್ನ ಬಲಿ ತೆಗೆದುಕೊಳ್ತಾ ಇದ್ದಾಳೆ. ವೆನೆಜುವೆಲಾ, ಜಪಾನ್ನಲ್ಲಿ ಭೂಮಿ ಕಂಪಿಸದೆ ದೇಶಾದ್ಯಂತ ಅಗ್ನಿ ಅವಘಡಗಳು ಹೆಚ್ಚಾಗ್ತಾ ಇದೆ. ಆದರೆ ದೈವ ರಕ್ಷಣೆಯಿಂದ ಕರ್ನಾಟಕಕ್ಕೆ ದೊಡ್ಡ ಆಪತ್ತು ಬರಲ್ಲ ಅಂತ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಜುಲೈ ಮೊದಲ ವಾರದಲ್ಲಿ ಮುಂಗಾರು ಚುರುಕಾಗುವಂತಹ ನಿರೀಕ್ಷೆಯಲ್ಲಿ ಹವಾಮಾನ ಇಲಾಖೆ ಇದೆ. ಹಾಗಾದರೆ ಸದ್ಯಕ್ಕಂತೂ ಮಳೆಯ ಅಭಾವ ಎದುರಾಗಿದೆ, ಬರಗಾಲದ ಆತಂಕ. ಆದರೆ ಅಟ್ಲೀಸ್ಟ್ ಜುಲೈನಲ್ಲಾದರೂ ಮಳೆ ಬರುತ್ತಾ ಕಾದು ನೋಡಬೇಕು. ಜೊತೆಗೆ ಅಂದರೆ ಈಗ ಇರುವಂಥ ನೀರನ್ನು ನಾವು ಸಂರಕ್ಷಣೆ ಮಾಡಬೇಕು.